ವಿಚಾರಕ್ಕೆ ನಾವು ಕ್ರಮನ ಆದೇಶದ ರೂಪದಲ್ಲಿ ಕೊಟ್ಟಾಗಿದೆ. ಆ್ಯಕ್ಟ್ ಅಡಿನಲ್ಲಿ ಕ್ರಮ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚಾಗಿ ಮಾತಾಡೋದಂಥ ಅವಶ್ಯಕತೆ ಇದೆ. ದ ಆ್ಯಕ್ಟ್ ಈಸ್ ಇನ್ ಫೋರ್ಸ್. ಅಟ್ ದ ಸೇಮ್ ಟೈಮ್ ದ ಕ್ಲೋಸರ್ ಆರ್ಡರ್ ಈಸ್ ಆಲ್ಸೋ ಇನ್ ಫೋರ್ಸ್. ಸರ್, ಈಗ ಕಾನೂನು ಮುಂದೆ ಯಾರೋ ದೊಡ್ಡವರಲ್ಲ ಅಂತ ಹೇಳಿದ್ರಿ. ಒಮ್ಮೆ ಕ್ಲೋಸ್ ಆಯಿತು, ಒಮ್ಮೆ ಓಪನ್ ಆಯ್ತು. ಸರ್, ಓಪನ್ ಆಗ ಕಾರಣ ಏನು ಸರ್? ಕ್ಲೋಸ್ ಆಗ ಕಾರಣ ಜಾಲಿವುಡ್ ಕ್ಲೋಸ್ ಆಗಿದೆ. ನಾನು ಮಾಹಿತಿ ಪಡ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ. ಒಂದು ಬಹುಜನರ ಬೇಡಿಕೆ ವಿಚಾರವನ್ನು ಸರ್ಕಾರವಾಗಿ ಉಪಮುಖ್ಯಮಂತ್ರಿಗಳು ಆ ಭಾಗದಿಂದ ಪ್ರತಿನಿಧಿತ್ವ ಪಡೆದಂಥವರು ಜನರ ಭಾವನೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಅಷ್ಟೇ ಮಾಡಿದ್ದಾರೆ ಹೊರತು ಅಲ್ಲಿರ್ತಕ್ಕಂಥ ಮಾಲಿನ್ಯದ ವಿಚಾರವಾಗಿ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಭಾಗದಲ್ಲಿ ಅಂದರೆ 30 ಎಕರೆ ಪ್ರದೇಶದಲ್ಲಿ 1.5 ಎಕರೆ ಪ್ರದೇಶ ಇದು ಅನ್ನೋದನ್ನು ಅವರು ಅರ್ಥೈಸಿಕೊಂಡು ಈಗ ಅದರಲ್ಲಿ ಯಾವುದೇ ನ್ಯೂನತೆಗಳಾಗದ ರೀತಿಯಲ್ಲಿ ಮಾಡಿ ಜಾಲಿವುಡ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ ಅದರನ್ನು ಕಾನೂನು ರೀತಿಯಲ್ಲೇ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಸಹಕರಿಸ್ತೀವಿ ಅಂತಾನೆ ಅದು ನಿಮ್ಮ ಊಹೆಯ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಯಾವತ್ತೂ ಆಡದ ಮಾತುಗಳಿಗೆ ಇವತ್ತು ಲಿಂಕ್ ಕೊಟ್ಕೊಂಡ್ರೆ ನಾನು ಯಾಕೆ ಅನ್ನದಾನಿ ಅವರು ನಿಮ್ಮ ಮೇಲೆ ಗಂಭೀರವಾದಂತ ಆರೋಪನ ಮಾಡಿದ್ದಾರೆ. ಯಾರು ಆತ? XMLA ಸರ್. ಮಾಡಕ್ಕೆ ಏನು ಕೆಲಸ ಇಲ್ಲ, ಏನ್ ಮಾಡ್ತೀರಿ? ಬಿಗ್ ಬಾಸ್ ಬಂದ್ ಮಾಡಿದ್ರು ಒಂದಿನ. ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ, ಇಲ್ಲ ಸಲ್ಲದ ಆರೋಪಗಳಿಗೆ ಉತ್ತರ ಕೂತ್ಕೊಳ್ಳೋಂಥ ಸಮಯ ನಮಗಿಲ್ಲ. ಅವ್ರಿಗೆ ಕೆಲಸವೂ ಇಲ್ಲ, ಮಾತಾಡ್ತಾರೆ. ಏನ್ ಮಾಡ್ತಾರೆ ಸರ್? ಈಗ ರಾಜ್ಯದ ಹಲವು ಕಡೆ ಕಾರ್ಖಾನೆಗಳಿದಾವ, ಪೊಲ್ಯೂಷನ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾವೆ ಸರ್. ಕೇವಲ ನಾಮಕಾವಸ್ಥೆಗೆ ಎಲ್ಲಾ ಕಡೆನೂ ನೋಟಿಸ್ ಕೊಟ್ಟಿದ್ರು ಹೊರತಾಗಿ ಎಲ್ಲೂ ಕೂಡ ಬಾಗ್ಲಾಕ್ಸ್ತಕ್ಕಂಥ ಕೆಲಸ ಆಗಿಲ್ಲ. ಸೊ ಅದು ಇನ್ಮೇಲೆ ಏನಾದರೂ ಇಂಪ್ಲಿಮೆಂಟ್ ಆಗ್ತದೆ? ಇದು ತಪ್ಪು ಪ್ರಶ್ನೆ. ನಾನು ಫೆಬ್ರವರಿಯಿಂದ ಈ ಜವಾಬ್ದಾರಿ ಹೊತ್ಕೊಂಡು ಬಂದ ಮೇಲೆ ನನ್ನ SLEC ಸಭೆಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಕ್ಲೋಸರ್ ಆರ್ಡರ್ ಕೊಟ್ಟಿದ್ದೀನಿ. ಆ ಯಾವ ಕ್ಲೋಸರ್ ಆರ್ಡರು ಕೂಡ ಅನೂರ್ಜಿತ ಆಗಿಲ್ಲ, ಯಾವ ಕೋರ್ಟಲ್ಲೂ ಪ್ರಶ್ನೆ ಆಗಿಲ್ಲ. ಸ್ವಲ್ಪ ಕೇಳಿ ಹಂತ ಹಂತವಾಗಿ ನಾನು ಏಕದಮ್ ಈಗ ನೀವು ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ಕೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಬರವಣಿಗೆನಲ್ಲಿ ಲಿಖಿತವಾದಂಥ ಉತ್ತರನ ಬೇಕಾದ್ರೆ ಕಳಿಸ್ಕೊಡ್ತೀನಿ. ನಾನು ಇಷ್ಟಂತೂ ಹೇಳ್ತೀನಿ, ಇವೆಲ್ಲ ಉಪ ಪ್ರಶ್ನೆಗಳಿಗೆ ನಾನು ಸಕಾಲದಲ್ಲಿ ಉತ್ತರ ಕೊಡಬೇಕಾದ್ರೆ ದಾಖಲೆ ನೋಡೇ ಉತ್ತರ ಕೊಡಬೇಕು. ನೀವು ಕೇಳ್ತಾ ಇರೋದ ಪ್ರಶ್ನೆ ಅಸಮಂಜಸ ಅಂತ ಹೇಳ್ತಿಲ್ಲ, ತಯಾರಿರ್ತಕ್ಕಂಥ ಜನರಲ್ ವಿಚಾರಗಳಿಗೆ ನಾನು ಉತ್ತರ ಕೊಡಬಲ್ಲೆ. ಇಂಡಿವಿಜುವಲ್ ಈಗ ನಿಮ್ಮ ಸಲಹೆಯನ್ನ ಸ್ವೀಕಾರ ಮಾಡ್ತಾ ಜವಾಬ್ದಾರಿಯುತವಾಗಿ ಆ ಕೆಲಸನ ನಾನಷ್ಟೇ ಅಲ್ಲ, ನಮ್ಮ ಮೆಂಬರ್ ಸೆಕ್ರೆಟರಿ ಇದ್ದಾರೆ, ನಮ್ಮ CEO ಎಲ್ಲ ಕಡೆನೂ ನಾನು ಹೋಗೋಕ್ಕಾಗದೇ ಇದ್ರೂ ಜವಾಬ್ದಾರಿಯಾದಂಥ ಮೇಲಧಿಕಾರಿಗಳನ್ನೇ ಕಳಿಸಿ ಇದ್ರ ಬಗ್ಗೆ ಜಿಂದಾಲ್ ವಿರುದ್ಧ ಏನೂ ಕ್ರಮ ಕೈಗೊಳ್ಳಕ್ಕಾಗ್ತಿಲ್ಲ. ನಿಮ್ಮವ್ರು ಬರ್ತಾರೆ, ಹೋಗ್ತಾರೆ, ನೋಟಿಸ್ ಕೊಡ್ತಾರೆ, ಸುಮ್ಮನೆ ಆಗ್ತಾರೆ, ಯಥಾವತ್ತಾಗಿ ಕೆರೆಗೆ ಬಿಡ್ತಾರೆ ಸರ್. ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ, ಅವರು ಎಷ್ಟೇ ದೊಡ್ಡವರು ಎಷ್ಟೇ ಉದ್ದದ ಕೈ ಇದ್ರೂ ಕೂಡ ನಾವು ಅದಕ್ಕೆ ತಲೆ ಬಾಗೋದಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಇದ್ರ ಮೇಲೆ ಕ್ರಮದ ರೂಪದಲ್ಲಿ ನಿಮಗೆ ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.